ಇಡೀ ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಹನಿ ಟ್ರ್ಯಾಪ್ ಕಹಾನಿ ಭಾರಿ ಸಂಚಲನ ಸೃಷ್ಟಿಸಿದೆ. ವಿಪಕ್ಷವಿರಲಿ, ಸ್ವಪಕ್ಷದವರೇ ರಾಜಕೀಯವಾಗಿ ಮುಹಿಸಲು ಹನಿ ಟ್ರ್ಯಾಪ್ನ ರಣತಂತ್ರ ರೂಪಿಸಿದ್ದಾರೆ ಅನ್ನೋ ಆರೋಪ ಕೈಪಾಳ್ಯದಲ್ಲಿ ದೊಡ್ಡ ಆತಂಕವನ್ನೇ ಹುಟ್ಟುಹಾಕಿದೆ. ಹನಿ ಟ್ರ್ಯಾಪ್ನ ಆರೋಪದ ಸಂತ್ರಸ್ತರಾಗಿರುವ ಸಚಿವ ಕೆಎನ್ ರಾಜಣ್ಣ ಇದೀಗ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ತಮ್ಮನ್ನ ಹನಿ ಟ್ರ್ಯಾಪ್ಗೆ ತರಲು ಟ್ರ್ಯಾಪ್ ಮಾಡಿದ್ದ ಚೋರಿಯ ಬಂಡವಾಳ ಬಯಲು ಮಾಡಿದ್ದಾರೆ. ಹಾಗಿದ್ರೆ ಯಾರವಳು ಹನಿ ಚೆಲುವೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬ್ಲೂ ಟಾಪ್ ಜೀನ್ಸ್ ಮಾಯಾಂಕನೆ ಮಾಡಿದ್ಲ ಟ್ರ್ಯಾಪ್. ಹೈಕೋರ್ಟ್ ಲಾಯರ್ ವೇಷ ಧರಿಸಿ ಬಂದು ಕಿಲಾಡಿ ಖೇಲ್. ಮಂತ್ರಿಗಳ ಹನಿ ಟ್ರ್ಯಾಪ್ ಚೋರಿಯ ರಹಸ್ಯ ಬಯಲು. ಎಸ್, ಹನಿ ಟ್ರ್ಯಾಪ್ ಆರೋಪ ಮಾಡಿದ್ದ ಸಚಿವ ರಾಜಣ್ಣ ಇಂದು ಅತಿ ದೊಡ್ಡ ರಹಸ್ಯ ಬಯಲು ಮಾಡಿದ್ದಾರೆ. ಟ್ರ್ಯಾಪ್ ಮಾಡೋಕೆ ಹನಿ ಲೇಡಿ ಯಾವ ಸಂದರ್ಭದಲ್ಲಿ ಯಾವ ರೂಪದಲ್ಲಿ ಬಂದಿದ್ಲು, ಆ ಷಡ್ಯಂತ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಸಚಿವ ರಾಜಣ್ಣ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ರಾಜಣ್ಣ ಅವರ ರಾಜಕೀಯ ಅಸ್ತಿತ್ವ ಮುಗಿಸೋಕೆ ಕಾಂಗ್ರೆಸ್ನ ಮಹಾನಾಯಕನೇ ಹನಿ ಟ್ರ್ಯಾಪ್ ಪ್ಲಾನ್ ಮಾಡಿದ್ರು ಅನ್ನೋ ಸ್ಫೋಟಕ ಆರೋಪ ಇತ್ತೀಚೆಗೆ ಕೇಳಿಬಂದಿತ್ತು. ಇಷ್ಟೂ ದಿನ ಮೌನವಾಗಿದ್ದ ಸಚಿವ ರಾಜಣ್ಣ ಇಂದು ಅತಿ ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಅವರೇ ಹೇಳಿದಂತೆ ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ ಮಾಡಲು ಎರಡೆರಡು ಬಾರಿ ಯತ್ನ ನಡೆದಿತ್ತಂತೆ. 2 ಬಾರಿ ಬೇರೆ ಬೇರೆ ಹುಡುಗಿಯರು ಬಂದಿದ್ರು. ಅದರಲ್ಲಿ ಒಬ್ಬಳು ಬ್ಲೂ ಜೀನ್ಸ್ ಹಾಗೂ ಟಾಪ್ ಧರಿಸಿ ಬಂದಿದ್ಲಂತೆ. ಇನ್ನೊಂದು ವಿಚಾರ ಅಂದ್ರೆ ಆ 2 ಹುಡುಗಿಯರ ಜೊತೆ ಬಂದಿದ್ದ ಹುಡುಗ ಮಾತ್ರ ಒಬ್ಬನೇ ಅಂತ ರಾಜಣ್ಣ ಆರೋಪ ಮಾಡಿದ್ದಾರೆ. ಅದರಲ್ಲೂ ಒಬ್ಬ ಹುಡುಗಿ ತಾನು ಹೈಕೋರ್ಟ್ ಲಾಯರ್ ಅಂತ ಹೇಳಿ ಬಂದಿದ್ಲಂತೆ. ಬಣ್ಣದ ಮುಖವಾಡ ಧರಿಸಿ ರಾಜಣ್ಣ ಅವರನ್ನ ಟ್ರ್ಯಾಪ್ ಮಾಡಲು ಯತ್ನಿಸಿದ್ಲು ಅನ್ನೋ ಸತ್ಯ ಸ್ವತಃ ರಾಜಣ್ಣ ಅವರಿಂದಲೇ ಹೊರಬಿದ್ದಿದೆ. ಸಿಸಿಟಿವಿ ಇದ್ದಿದ್ರೆ ಎಲ್ಲವೂ ಬಯಲಾಗ್ತಿತ್ತು. ಆದರೂ ಅವಳನ್ನ ನಾನು ಗುರುತಿಸಲು ಸಿದ್ಧ ಅಂತ ರಾಜಣ್ಣ ಹೇಳಿದ್ದಾರೆ. ಇನ್ನು ಮಾಯಾಂಕನೆಯರ ಹನಿ ಟ್ರ್ಯಾಪ್ ಸಂಬಂಧ ರಾಜಣ್ಣ ಇಂದು ಸಾಕ್ಷಿ ಪುರಾವೆಗಳ ಸಹಿತ ಗೃಹ ಸಚಿವ ಪರಮೇಶ್ವರ್ಗೆ ದೂರು ನೀಡಿದ್ದಾರೆ. ತನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದ ಆ ಕಾಂಗ್ರೆಸ್ ನಾಯಕನ ವಿರುದ್ಧ ಕಾನೂನು ಸಮರ ಸಾರಲು ರಾಜಣ್ಣ ದೊಡ್ಡ ಸಂಗ್ರಾಮಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಒಂದೊಮ್ಮೆ ಸರ್ಕಾರ ತನಿಖೆ ಆರಂಭಿಸಿದ್ರೆ ತನ್ನದೇ ಬುಡ ಅಲುಗಾಡಲಿದೆ ಅನ್ನೋ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿವೆ. ಮತ್ತೊಂದೆಡೆ ರಾಜಣ್ಣಗೆ ಸ್ಕೆಚ್ ಹಾಕಿದ್ದ ಆ ಸುಂದರಿಯರು ಯಾರು, ಅವರನ್ನ ಕಳಿಸಿದ್ದು ಯಾರು ಅನ್ನೋ ಪ್ರಶ್ನೆಗಳು ಈಗ ಭಾರಿ ಕುತೂಹಲದ ಕೇಂದ್ರಬಿಂದುವಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.